ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚಾಗಿ ಕಾಂಟ್ರವರ್ಸಿ ಮಾಡಿಕೊಂಡಿದ್ದಂತಹ ಸ್ಪರ್ಧಿ ಅಂದರೆ ಕಾರ್ತಿಕ್. ಅದೇನಪ್ಪ ಕಾಂಟ್ರವರ್ಸಿ ಅಂದರೆ ಕಾರ್ತಿಕ್ ಮದುವೆ ವಿಚಾರ. ಏನಪ್ಪ ಅದು ಮದುವೆ ವಿಚಾರ? ಇವತ್ತು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ ಕಾರ್ತಿಕ್ ಮದುವೆ. ಬನ್ನಿ ವೀಕ್ಷಕರೇ, ಇದಕ್ಕೂ ಮೊದಲು ಈ ವಿಡಿಯೋನ ನೋಡ್ಕೊಂಬೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಅದ್ದೂರಿಯಾಗಿ ಸೆಲೆಬ್ರೇಟ್ ನಡೀತಾ ಇದೆ ವೀಕ್ಷಕರೇ. ಇಂತಹ ಸಂದರ್ಭದಲ್ಲಿ ಇದೀಗ ಟಾಪ್ ಸ್ಪರ್ಧಿಯಾಗಿ ಕಾರ್ತಿಕ್ ಅವರು ಕೂಡ ಫಿನಾಲೆಗೆ ಆಯ್ಕೆಯಾಗಿದ್ದಾರೆ. ಇದನ್ನು ನೋಡೋಕೆ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಪ್ರತಾಪ್, ಹಾಗೆ ಸಂಗೀತ, ಹಾಗೆ ವಿನಯ್, ಹಾಗೆ ಕಾರ್ತಿಕ್, ಹಾಗೆ ತುಕಾಲಿ ವರ್ತೂರ್ ಸಂತೋಷ್ ಅವರ ಅಭಿಮಾನಿಗಳು ಗೆಲುವನ್ನು ಯಾರು ಅನುಭವಿಸ್ತಾರೆ ಎಂಬುದನ್ನು ಕಾದು ನೋಡಬೇಕು. ಇಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯೊಳಗಿದ್ದಂತಹ ಕಾರ್ತಿಕ್ ಸಂಗೀತ ಜೊತೆ ಆತ್ಮೀಯವಾಗಿ ಇದ್ದು ಪ್ರೀತಿ ವಾತ್ಸಲ್ಯ ಎಲ್ಲವನ್ನು ತೋರಿಸಿ ಇವರಿಬ್ಬರು ಮುಂದೆ ಮದುವೆ ಆಗ್ತಾರೆ ಎಂಬುದು ಎಲ್ಲರೂ ಕೂಡ ನಂಬಿದ್ರು. ಏಕೆಂದರೆ ಬಿಗ್ ಬಾಸ್ ಮನೆಗೆ ಎಲ್ಲ ಹೋಗಿದ್ರು ಕೂಡ ಎಲ್ಲರೂ ಕೂಡ ಅಲ್ಲೇ ಪ್ರೀತಿಸಿ ಅವರನ್ನೇ ಮದುವೆ ಆಗಿರೋದು ಕೂಡ ಸಹಜವಾಗಿ ನಾವು ಕಾಣ್ಬೋದು. ಆದರೆ ಇಲ್ಲಿ ಕಾರ್ತಿಕ್ ಅವರು ಸಂಗೀತ ಜೊತೆ ಒಂದು ಸ್ವಲ್ಪ ದಿನ ಕಾಲವನ್ನು ಕಳೆದು ಅವರೊಟ್ಟಿಗೆ ಪ್ರೀತಿ ವಿಶ್ವಾಸವನ್ನು ಕಳೆದುಕೊಂಡು ಇದೀಗ ಮತ್ತೊಮ್ಮೆ ನಮ್ರತಾ ಅವರ ಜೊತೆ ಇದ್ದರು. ಅದು ಕೂಡ ಎಲ್ಲೋ ಒಂದು ಕಡೆ ಮನಸ್ಸು ಮುಟ್ಟಾಗಿ ಇದೀಗ ಮತ್ತೆ ಈ ಒಂದು ವಿಚಾರ ಎಲ್ಲ ಒಂದಿಗೆ ಸದ್ದು ಮಾಡ್ತಾ ಇದೆ. ಯಾವ ವಿಚಾರ ಎಲ್ಲಿ ಹೋಗಿ ಸದ್ದು ಮಾಡ್ತಿದೆ ಅಂದರೆ ನಮ್ರತಾ ಅವರೇ ಸ್ವತಃ ಹೇಳಿದ್ದಾರೆ, ಕಾರ್ತಿಕ್ ಅವರಿಗೆ ನಿಜವಾಗಿಯೂ ಪ್ರೀತಿಸಿದ ಮದುವೆ ಆಗೋ ಹುಡುಗಿ ಇದ್ದಾರೆ ಆಚೆ ಎಂಬ ಮಾತನ್ನು ಹೇಳಿದರು. ಈ ವಿಚಾರ ಸಿಕ್ಕಾಪಟ್ಟೆ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆಯಾಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಒಂದು ಕುತೂಹಲ ಎತ್ತಾಡಿತು. ಆದರೆ ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಕಾರ್ತಿಕ್ ಅವರು ಹೇಳಿಲ್ಲ. ಕೊನೆಗೂ ಬಿಗ್ ಬಾಸ್ ಫಿನಾಲೆ ಕಾರ್ಯಕ್ರಮವನ್ನು ನೋಡೋದಿಕ್ಕೆ ಕಾರ್ತಿಕ್ ಪ್ರೀತಿಸಿದ ಹುಡುಗಿ ಅಲ್ಲಿ ಕಾಯ್ತಾ ಇದ್ದಾರೆ. ನಿಜಕ್ಕೂ ಮೂಲ ಬಲ್ಲಗಳ ಪ್ರಕಾರ ಪ್ರೀತಿಸಿದ ಹುಡುಗಿ ಇವರೇ ಎಂಬುದು ನಮಗೆ ಎಲ್ಲೋ ಒಂದು ಕಡೆ ತಿಳಿದು ಬಂದ ಮಾಹಿತಿ ಅಂತಾನೆ ಹೇಳ್ಬೋದು ವೀಕ್ಷಕರೇ. ನಿಜಕ್ಕೂ ಏನೇ ಆಗಲಿ ಕಾರ್ತಿಕ್ ಬಿಗ್ ಬಾಸ್ ಮನೆಯಿಂದ ಗೆದ್ದು ಇಷ್ಟಪಟ್ಟ ಹುಡುಗಿಯನ್ನು ಮದುವೆಯಾಗಿ ಒಳ್ಳೆಯ ಜೀವನವನ್ನು ನಡೆಸ್ಕೊಂಡು ಹೋಗಲಿ ಎಂಬುದು ನಮ್ಮ ಆರೈಕೆ ವೀಕ್ಷಕರೇ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯ ಕಾರ್ತಿಕ್ ನಿಮ್ಮ ಅಭಿಮಾನಿಯಾಗಿದ್ದಲ್ಲಿ ತಪ್ಪದೆ, ಕಾರ್ತಿಕ್ ಅವರ ಅಭಿಮಾನಿಯಾಗಿದ್ದಲ್ಲಿ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.